ಹಲೋ ಎಲ್ರಿಗೂ ಹೇಗಿದ್ದೀರಾ? ಸೊ ನಾನೀಗ ಸ್ವಲ್ಪ ಪರವಾಗಿಲ್ಲ, ಇವತ್ತು ಸ್ವಲ್ಪ ಹೊಟ್ಟೆ ನೋವೆಲ್ಲ ಕಡಿಮೆ ಆಗಿದೆ. ಸೊ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಹೊಟ್ಟೆ ನೋವು ಜಾಸ್ತಿ ಆ ರೀತಿ ಆಗಿತ್ತು ಅಂತ. ಪರವಾಗಿಲ್ಲ, ಈಗ ಚೆನ್ನಾಗಿದ್ದೀನಿ. ಸ್ವಲ್ಪ ಇನ್ನೂ ಸ್ವಲ್ಪ ನಿಶಕ್ತಿ ಥರ, ಸೊ ಓಡಾಡೋಕ್ಕೆ ಕೆಲಸ ಮಾಡೋಕ್ಕೆ ಆ ಥರ ಆಗ್ತಾಯಿಲ್ಲ. ಅದೆಂಥ ಹೊಟ್ಟೆ ನೋವು ನನ್ನ ಲೈಫಲ್ಲಿ ಇದೆ, ಫಸ್ಟ್ ಟೈಮ್ ನೋಡಿದ್ದು ಈ ಥರ ಹೊಟ್ಟೆ ನೋವು ಬಂದಿದ್ದು. ಸೊ ಪರವಾಗಿಲ್ಲ, ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಕೊಂಡು ಬಂದೀನಿ. ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಗ್ಯಾಸ್ಟ್ರಿಕ್ಗೂ ಆಗುತ್ತೆ, ಸೊ ಟೈಮ್ ಟು ಊಟ ಮಾಡಿಲ್ಲ ಅಂದರೂ ಆಗುತ್ತೆ. ಆದಷ್ಟು ಬೇಗ ಊಟ ಮಾಡ್ಕೊಂಡು ಎಷ್ಟೇ ವರ್ಕ್ ಇದ್ದರೂ ಕ್ಲೀನಾಗಿರ್ರಿ ಅಂತಂದು ಹೇಳಿದ್ರು ಡಾಕ್ಟ್ರು. ಸೊ ಹಂಗಾಗಿ ಇನ್ಮೇಲೆ ಟೈಮ್ ಟು ಟೈಮ್ ನಾನೇ ಸ್ವಲ್ಪ ಊಟ ಎಲ್ಲ ಸ್ವಲ್ಪ ಲೇಟಾಗಿ ಮಾಡ್ತೀನಿ ಹೇಳಿ, ಅದಕ್ಕೋಸ್ಕರ ಆ ರೀತಿ ಆಗಿದೆ. ಅವ್ರು ಕೊಟ್ಟಿರೋ ಮೆಡಿಸಿನ್ ಎಲ್ಲ ತೊಗೊತಾ ಇದ್ದೀನಿ. ಹಾಗೆ ಇವತ್ತು ನನ್ನ ಮೊಮ್ಮಗಳ ಬರ್ತ್ಡೇ ಇದೆ. ತಮ್ಮಳೆ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗಿರ್ಬೋದಾಗ್ಲೇ. ಸೊ ಅದು ಹೆಂಗೆಂಗೋ ಹೋಗಿ ಅಜ್ಜಿ ವರ್ಷೆ ಬಂದಿದೆ ನನಗೆ. ಸೊ ಅಂದರೆ ಚಿಕ್ಕ ವಯಸ್ಸಲ್ಲಿ ಅದು ವರ್ಷಗಳು ಆ ರೀತಿ ಬರ್ತವೆ ಹೇಳ್ರಿ, ಅದಕ್ಕೋಸ್ಕರ ನನಗೆ ಮೊಮ್ಮಗಳಾಗಬೇಕು, ಚಿಕ್ಕ ಮಗು. ತೋರಿಸ್ತೀನಿ ಇವತ್ತು ಬರ್ತ್ಡೇ. ಅಂದರೆ ನಮ್ಮ ಸೋದರತ್ತೆ, ಒಂದೇ ಊರಲ್ಲೇ ನಾವಿರೋದು. ನಮ್ಮ ಸೋದರತ್ತೆ ಅವ್ರ ಮನೆಯಲ್ಲಿ ಇವತ್ತು ಬರ್ತ್ಡೇ. ಅಂದರೆ ನಮ್ಮ ಸೋದರತ್ತೆ ಇದ್ದಾರಲ್ಲ, ಅವರ ಮಗನ ಮಗಳು ನಮ್ಮ ಸೋದರತ್ತೆ ಮೊಮ್ಮಗನ ಮಗಳು, ಈಗ ಅರ್ಥ ಆಗಿರುತ್ತೆ. ಸೊ ಅವ್ರದ್ದು ಕಾಲ್ ಮಾಡಿ ಕರೆದಿದ್ರು, ಹಾಗಾಗಿ ಸಂಜೆ ಹೋಗ್ತಾ ಇದ್ದೀವಿ. ಆ ವಿಡಿಯೋನ ಶೇರ್ ಮಾಡ್ಕೊತೀನಿ. ಹಾಗೆ ಇವತ್ತು ಲಾಸ್ಯನೂ ಮತ್ತು ಮಾನ್ವಿಕ್ ಬಂದರು. ಬೆಳಿಗ್ಗೆ ಒಂದು 11 ಗಂಟೆ ಆ ಟೈಮ್ ಬಂದರು. ಸೊ ಅವ್ರು ಇಲ್ಲದೆ ಇರೋದಕ್ಕೆ ಒಂದು ಸ್ವಲ್ಪ ಅರ್ಧ ಬೇಜಾರಾಯಿತು ನನಗೆ ನಿಜವಾಗ್ಲೂ. ಅವರಿದ್ದರೆ ಸ್ವಲ್ಪ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಅವರಿಲ್ಲ ಅಂದರೆ ನಿಜ ಇನ್ನೂ ಸ್ವಲ್ಪ ಎಲ್ಲಿಲ್ಲದೆ ಕಾಯಿಲೆಗಳೆಲ್ಲ ಮೇಲೇ ಬಂದುಬಿಡ್ತವೆ. ಮಕ್ಕಳಿರ್ಬೇಕಲ್ಲ ಮನೆಯಲ್ಲಿ. ಹಂಗಾಗಿ ತೋರಿಸ್ತೀನಿ. ಲಾಸ್ಟೇನೋ ಮಾನ್ವಿ ಆಟ ಆಡ್ತಾವ್ರೆ ಮನೆ ಹತ್ರ. ಸೊ ನೋಡಿ, ಇನ್ನೂ ಪಾತ್ರೆಗಳೆಲ್ಲ ತೊಳಿಬೇಕು. ಹೋಗೋಣ ಬನ್ನಿ. ಅಕ್ಕ ಬಟ್ಟೆ ತೊಳಿತಾ ಇದ್ದಾರೆ ಹಿಂದ್ಗಡೆ. ಮನಿ ಅಂಗಡಿಗೆ ಹೋಗ್ತೀಯಾ? ಹಾಂ ಸರಿ ಆಯ್ತು, ಹೋಗ್ಬರಪ್ಪ. ಇವನು ಉದ್ದೇಶ ಮಾನ್ವಿಕನ ಫ್ರೆಂಡು. ಲಾಸಿ ಎಲ್ಲೋದ್ಲಪ್ಪ? ಇಲ್ಲೇ ಮನೆ ಹತ್ರ. ಲಾಚಿ ಏನು ಮಾಡ್ತಿದ್ಯಮ್ಮ? ನನ್ನ ಮಕ್ಕ ನೋಡ್ತಿದೀಯಾ? ಎಲ್ಲಿ ಆಫ್ ಮಾಡು ಮೊಬೈಲ್, ಬೇಗ ಆಫ್ ಮಾಡಿ, ಬೇಗ ಆಫ್ ಮಾಡಮ್ಮ, ಆಫ್ ಮಾಡಿ. ಇಲ್ಲಿ ನೋಡಿ ತಿರ್ಗೋ, ಈಗ ಮೊಬೈಲ್ ಇಸ್ಕೊಂತೀನಿ. ಇಲ್ಲಾಂದ್ರೆ ನೀನು ನಾನೇನ ಜಾಸ್ತಿ ಜನ ಕೇಳಿದ್ರು ತಿರ್ಗಿಲ್ಲೇ ಮಕ ತೋರಿಸು. ಮತ್ತೇನು ಫೋಟೋ ತೆಗಿದಂಗೆ ಇನ್ನೇನು ತೆಗೀಲಿ? ತಿರ್ಗಿ ಇತ್ತಾಗ ಮಕ ತೋರಿಸು, ತಿರ್ಗೆ. ನೋಡಿ, ಲಾಸ್ಯ ಊರಿಗೆ ಹೋಗಿ ಬಂದರೆ ಮಾತೆ ಕೇಳಲ್ಲ, ಎದುರೆದ್ರು ಮಾತಾಡ್ತಾ ಇರ್ತಾಳೆ. ಇದು ಮೊಬೈಲ್ ಹಂಗೆ ಲೈವಲ್ಲೇ ಇಟ್ಟಿದ್ದೆ. ಆ ಮೊಬೈಲಲ್ಲಿ ಸಾಂಗ್ ಆಫ್ ಮಾಡಂದ್ರೆ ಆಫ್ ಮಾಡ್ತಾ ಇಲ್ಲ ಅವಳು. ಮತ್ತು ಆಮೇಲೆ ಕಾಪಿರೈಟ್ ಬಂದುಬಿಡುತ್ತೆ ಅಂತ ಮ್ಯೂಟ್ ಮಾಡಿಬಿಟ್ಟೆ. ಎಷ್ಟು ನಾನು ಮಾತಾಡ್ಸೋಣ ವೀಡಿಯೋದಲ್ಲಿ ಅಂದ್ರೂ ಬರಲಿಲ್ಲ. ಸೊ ಸಂಜೆ ಬರ್ತಾಳೆ, ಅವಾಗ ಇರೋದು ಇವಳಿಗೆ. ಆ ಮೊಬೈಲ್ ಅವ್ರ ಮಾವಂದು ತಗೊಬಿಡ್ತಾಳೆ. ಏನಾದರೂ ಇದು ಕತೆಗಳು ಯಾವುದಾದ್ರು ಬೇರೆ ಬೇರೆ ಚಿಕ್ಕ ಚಿಕ್ಕ ಪುಟ್ಟ ಕತೆಗಳಿರ್ತವೆ, ಆ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾಳೆ. ಅದಕ್ಕೆ ಈ ಮೊಬೈಲ್ ಕೊಡ್ತೀನಿ, ಮಾತಾಡೋ ಅಂದರೆ ವೀಡಿಯೋದಲ್ಲಿ ಮಾತಾಡ್ತಾಳೆ, ಇಲ್ಲ ಅಂದರೆ ಮಾತಾಡಲ್ಲ. ಅದಕ್ಕೆ ಇನ್ನು ಸಂಜೆ ಬರಲಿ ಮನೆಗೆ, ಆಮೇಲೆ ನೋಡ್ಕೊತೀನಿ ಒಂದು ಕೈ ಅಂತೇಳಿ ಮನೆಗೆ ಬಂದೆ. ನೋಡಿದ್ರಲ್ಲ, ಅವಳು ಮಾತಾಡ್ತಾ ಇಲ್ಲ, ಯಾಕಂದರೆ ಇನ್ನೂ ಬೆಳಿಗ್ಗೆ ಬಂದಿದ್ದಾಳಲ್ಲ, ಅದಕ್ಕೋಸ್ಕರ. ಈಗ ನಾನು ಹೋಗ್ಬಿಟ್ಟು ಸ್ವಲ್ಪ ಮನೆ ಕೆಲಸ, ಅಂದರೆ ನಾನು ಒಂದು 4:45 ಗಂಟೆಗೆ ಎದ್ದಿದ್ದೆ. ಸೊ ಅಲ್ಲಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನು ಕಂಟಿನ್ಯೂ ಆಗಿ ನೋಡಿ, ಎಲ್ಲ ಸ್ಕಿಪ್ ಮಾಡಿದೆ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಸೊ ಅವರು ನೋಡಿಬಿಟ್ಟು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ವೀಡಿಯೋನ ಕಂಟಿನ್ಯೂ ಆಗಿ ನೋಡಿ. ಈಗ ಚಳಿಗಾಲ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಆಗಲೇ ಒಂದು 4:45 ಗಂಟೆ ಹಂಗೆ ನೀರು ಬಿಟ್ಬಿಡ್ತಾರೆ. ನಿಜ ಎದ್ದು ನೀರು ಇಟ್ಕೊಳ್ಳೋಕ್ಕೆ ಆಗಲ್ಲ. ಸೊ ನಮ್ಮದು ಬೋರ್ ಆ ಥರ ಇಲ್ವಲ್ಲ, ಈ ಥರ ಬಿಟ್ಟಾಗಲೇ ಇಟ್ಕೋಬೇಕು. ಹಂಗಾಗಿ ಯಾವಾಗ ನೀರು ಬಿಡ್ತಾರೆ ಅಂತ ವೆಯ್ಟ್ ಮಾಡ್ತಾನೆ ಇರಬೇಕು. ಸೊ ಬಿಟ್ಟಾಗಿ ಇಟ್ಕೊಂಡ್ರೆ, ಇಲ್ಲಾಂದರೆ 1 ಡೇ ಫುಲ್ ಮತ್ತೆ ನೀರಿರಲ್ಲ, ಮತ್ತು ನೆಕ್ಸ್ಟ್ ಡೇವರೆಗೂ ವೆಯ್ಟ್ ಮಾಡಬೇಕು. ಅದಕ್ಕೋಸ್ಕರ ಇನ್ನು ಯಾವಾಗ ಬಿಟ್ಟರೆ ಅವಾಗ ಎದ್ದು ಇಟ್ಕೊಳ್ಳೋದೆ ಬೆಸ್ಟ್ ಅಂತ ಹೇಳ್ಬಿಟ್ಟು, ಇವಾಗ ಚಳಿ ಆದರೆ ಏನೋ ಅಂತ ಹೇಳ್ಬಿಟ್ಟು ಎದ್ದು ನೀರು ಇಟ್ಕೊಂಡು ಹಾಗೆ ಹೊರಗಡೆದೆಲ್ಲ ತೊಳಿಬೇಕು. ಇದು ನಿತಿನ್ ಸ್ವಾಮಿ ಮನೆ ಹತ್ರ ಬರ್ತಾರೆ ಈ ನಡುವೆ, ಬಂದುಬಿಟ್ಟು ಈಚೆ ಕಡೆನೇ ಕೂತ್ಕೊಂಡು ಹೋಗ್ತಾರೆ. ಸ್ವಲ್ಪ ಹೊತ್ತು ಏನಾದರೂ ಹಣ್ಣು ಏನಾದರೂ ಇದ್ದರೆ ತಿಂದ್ಕೊಂಡು ಹೋಗ್ತಾರೆ ಮನೆಯಲ್ಲಿ. ಅದಕ್ಕೋಸ್ಕರ ಇನ್ನು ಈಚೆ ಕಡೆ ನೀಟಾಗಿ ಎಲ್ಲ ತೊಳೆದು ಇಟ್ಕೊಂಡ್ರೆ ಕ್ಲೀನಾಗಿ. ಸೊ ಅವ್ರು ಬಂದೋದ್ರೂ ಏನು ಇದಿರಲ್ಲ ಅಂತಂದು ಹೇಳ್ಬಿಟ್ಟು, ಸೊ ನೀರು ಬಿಟ್ಟಾಗಲೇ ಈ ರೀತಿ ಹೊರಗಡೆ ಕೆಲಸಗಳು ಅದೆಲ್ಲ ಮಾಡ್ಕೊಬಿಡ್ತೀನಿ. ತೊಳೆಯೋದು ಅದೆಲ್ಲ ಚಿಕ್ಕ ತೊಟ್ಟಿ ಅಲ್ಲ ಅದು, ಹಾಗಾಗಿ ಈ ರೀತಿ ಕೆಲಸಗಳೆಲ್ಲ ಆವಾಗಲೇ ನೀರು ಬಿಟ್ಟಾಗಲೇ ಮಾಡ್ಕೊಬಿಡ್ತೀನಿ. ಸೊ ನೋಡಿ, ಈ ಕಡೆದೆಲ್ಲ ನಾನು ಕಸ ಬೆಳಿಗ್ಗೆ ಎದ್ದಿದ ತಕ್ಷಣ ಕಸ ಹೊಡೆದ್ಬಿಟ್ಟು, ಮತ್ತು ಇದು ತೊಟ್ಟಿಗೆ ನೀರು ಬಿಟ್ಬಿಟ್ಟು, ಆಮೇಲೆ ಒಳಗಡೆ ಬಳಸ್ಕೊಳ್ಳೋದಕ್ಕೆ ಒಂದು ಕೊಡ ಅಷ್ಟು ಇಟ್ಕೊಂಡು, ಮತ್ತು ಇದು ಹೊರಗಡೆದೆಲ್ಲ ತೊಳಿತಾ ಇದ್ದೀನಿ. ಈಗ
ಸೊ ಮೇಲ್ಗಡೆದೆಲ್ಲ ಪರ್ಕೆ ಹಾಕಿ ಎಲ್ಲ ನೀಟಾಗಿ ಹುಡುಗಿ ತೊಳೆದ್ಬಿಟ್ಟೆ. ಈಗ ಈಚೆ ಕಡೆದು ಅಂದರೆ ಸಿ ರೋಡ್ ಇರುತ್ತಲ್ಲ ಹೊರಗಡೆ ಬೀದಿದು, ಅದೆಲ್ಲ ನೀರೇ ಹೋಯ್ತಾ ಇದ್ದೀನಿ. ಯಾಕಂದರೆ ಈ ಸಗಣಿ ಮತ್ತು ಮಣ್ಣು ಎಲ್ಲ ಇರುತ್ತೆ, ಹಸುಗಳು ಓಡಾಡ್ತಾವಲ್ಲ, ಅದಕ್ಕೋಸ್ಕರ ಇನ್ನು ಈ ಥರ ನೀರು ಒಯ್ದುಬಿಟ್ರೆ ಕ್ಲೀನಾಗಿ ಹೊರಟೋಗ್ಬಿಡುತ್ತೆ. ಇದು ಮನೆ ಗಂಗೆ ಅಂತಂದು ಹೇಳ್ಬಿಟ್ಟು ಕೊಳಗಳೆಲ್ಲ ಹಾಕ್ತಾವ್ರಲ್ಲ, ಅದಿನ್ನೂ ನಮ್ಮ ಊರಲ್ಲಿ ಪ್ರೊಸೆಸ್ಸಾಗಿ ಆಗಿಲ್ಲ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ಅದು ನೆಲ ಎಲ್ಲ ಅಗ್ದಿದಾರಲ್ಲ, ಸೊ ಮಧ್ಯ ಆ ರೀತಿ ಗ್ಯಾಪ್ ಎಲ್ಲ ಇದೆ. ಅದಕ್ಕೋಸ್ಕರನೇ ಮಣ್ಣೆಲ್ಲ ಜಾಸ್ತಿ ಮನೆ ಒಳಗೆ ಓಡಾಡ್ತಾ ಹಂಗೆ ಬಂದುಬಿಡ್ತಾರಲ್ಲ ಮಕ್ಕಳು, ಅದಕ್ಕೋಸ್ಕರ ಆ ರೀತಿ ಇದೆ. ಇನ್ನು ಅದು ಕ್ಲಿಯರ್ ಆದರೆ ಚೆನ್ನಾಗಿರುತ್ತೆ ಮನೆ ಮುಂದೆ ಎಲ್ಲನೂ. ಸೊ ರಂಗೋಲಿನೂ ಅದಕ್ಕೋಸ್ಕರ ಬಿಡಿಸ್ತಾ ಇಲ್ಲ, ಅಲ್ಲಿ ದಾರಿನೇ ಇಲ್ಲ, ನೀರೆಲ್ಲ ಬಂದು ನಿಂತ್ಕೊಳ್ಳುತ್ತೆ. ಅದು ಕ್ಲೀನ್ ರೋಡ್ ಆಗಿಬಿಟ್ರೆ ಆಮೇಲೆ ನೀಟಾಗಿ ಹೊರಟೋಗ್ಬಿಡುತ್ತೆ ಬಂದಿರೋ ನೀರು. ನಾನು ರಂಗೋಲಿ ಎಲ್ಲ ಬಿಡಿಸ್ಬೋದು ಚೆನ್ನಾಗಿ ಮನೆ ಮುಂದೆ. ಆಗ ಮುಂಚೆ ಚೆನ್ನಾಗಿ ಬಿಡಿಸ್ತಾ ಇದ್ದೆ, ಇದು ಆಗದಿರೋದ್ರಿಂದ ಈಗ ಬಿಡಿಸೋಕ್ಕಾಗ್ತಾಯಿಲ್ಲ. ಇನ್ನೇನು ಈಚೆ ಕಡೆದೆಲ್ಲ ತೊಳಿತಾ ಇದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಡ್ತಾರೆ ಅಷ್ಟು ನೀರು. ಅಷ್ಟರಲ್ಲೇ ನಾನು ನೀರಲ್ಲಿ ಏನೇನು ಕೆಲಸಗಳಾಗಬೇಕೋ ಅವೆಲ್ಲ ಮುಗಿಸ್ಕೊಬಿಡ್ತೀನಿ. ಆಮೇಲೆ ಮುಂದಿನ ಕೆಲಸಗಳು ನೋಡ್ಕೊಳ್ಳೋದು ಅಂತ ಈ ರೀತಿ ಕೆಲಸಗಳೆಲ್ಲ ಮಾಡ್ತಾಯಿರ್ತೀನಿ ನೋಡಿ. ಈ ಕಡೆದೆಲ್ಲ ಸ್ವಲ್ಪ ಈಚೆ ಕಡೆ ಬಕೆಟ್ ಹತ್ರ ತೊಳೆದಿರಲಿಲ್ಲ, ಅದಕ್ಕೆ ಅಲ್ಲೊಂದು 2 ಕೊಡದಷ್ಟು ಒಯ್ದುಬಿಟ್ಟೆ ನೀರು. ಸೊ ಹಿಂಗೆ 1 ಅವರ್ ಅಷ್ಟು ಬಿಟ್ಬಿಡ್ತಾರೆ ನೀರು, ನಮ್ಗೆ ಎಷ್ಟು ಬೇಕೋ ಅಷ್ಟು ಆರಾಮಾಗಿ ಇಟ್ಕೊಬಿಡ್ಬೋದು. ಸೊ ನೀರಿನ ಕೆಲಸ ಎಲ್ಲ ಮುಗೀತು. ಈಗ ಅದೇ ನೀರಿಂದು ಸ್ವಲ್ಪ ಇನ್ನು ಬಟ್ಟೆ ಇದ್ದು ಒಂದು 5-6 ಜೊತೆ ಅಷ್ಟು, 5-6 ಜೊತೆ ಎಲ್ಲ ಜೀನ್ಸ್ ಪ್ಯಾಂಟ್ ಒಂದು 5-6 ಇತ್ತು. ಮತ್ತು ಇವು ಟೀ ಶರ್ಟ್ಸ್ ಅಂತೆ, ಶರ್ಟ್ಸು ನಮ್ಮ ಮನೆಯವ್ರದ್ದು ಆ ಥರ ಎಲ್ಲ ಮಕ್ಕಳದು ನಮ್ಮ ಮನೆಯವ್ರು ಸೇರಿ ಅಷ್ಟು ಜೊತೆ ಇತ್ತು. ಅದಕ್ಕೆ ಅದೊಂದು ಸಾರಿ ಹಾಕೋಣ. ಈಗ ಜೀನ್ಸ್ ಪ್ಯಾಂಟ್ ಒಂದು ಸಾರಿ ಮತ್ತು ಶರ್ಟ್ಸು ಟೀ ಶರ್ಟ್ಸ್ ಎಲ್ಲ ಒಂದು ಸಾರಿ ಹಾಕೋಣ ಅಂತ ವಾಷಿಂಗ್ ಮಿಷನ್ಗೆ ಹಾಕಿದ್ದೀನಿ. ಸೊ ಇನ್ನೂ ನೀರು ಬರ್ತಾ ಇತ್ತಲ್ಲ, ಹಾಗಾಗಿ ಇದನ್ನು ಜಾಲಿಸ್ಕೊಬಿಟ್ರೆ ಮುಗಿಯುತ್ತೆ ಕೆಲಸ ಅಂತ. ಆ ಕಡೆ ಅರವಿಂದ್ ಇನ್ನೂ ಮಲಗಿದ್ದಾನೆ ನೋಡಿ. ಸೊ ಇನ್ನು ಈಗ ಬೆಳಿಗ್ಗೆ ಬೆಳ್ಳಗೆ ಕತ್ಲಿಗೆ ಎದ್ದಾಳಲ್ಲ, ಎಷ್ಟು ಹೇಳಿದ್ರು ಎದ್ದಾಳಲ್ಲ. ಅದಕ್ಕೋಸ್ಕರ ಇನ್ನು ಲೈಟಾಗಿ ಇವಾಗ ಬೆಳ್ದಿಂಗಳು ಬಂದಿದೆ ನೋಡಿ. ಅದಕ್ಕೋಸ್ಕರ ಮಲಗಲಿ ಬಿಡಿ ಪಾಪ, ಇನ್ನು ಮಕ್ಕಳು ಈ ಟೈಮಲ್ಲಿ ಮಲಗ್ದೇನೆ ಇನ್ನು ಯಾವ ಟೈಮಲ್ಲಿ ಮಲಗೋಕ್ಕಾಗುತ್ತೆ. ಚೆನ್ನಾಗಿ ಮಲಗಲಿ. ಆಮೇಲೆ ಇದ್ದಿದ್ದೇ ಪ್ರಾಬ್ಲಮ್ಸು ಎಲ್ಲನೂ ನಮ್ಮ ಏಜಿಗೆ ಬರೋ ಅಷ್ಟರಲ್ಲಿ ಪಾಪ ನೆಮ್ಮದಿ ಅನ್ನೋದು ಇಲ್ಲದೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ಚಿಕ್ಕ ವಯಸ್ಸಲ್ಲೇ ಚೆನ್ನಾಗಿ ಮಲ್ಕೊಳ್ಳಿ, ಚೆನ್ನಾಗಿ ತಿನ್ನಲಿ, ಚೆನ್ನಾಗಿ ಓಡಾಡಲಿ, ಎಂಜಾಯ್ ಮಾಡಲಿ ಚೆನ್ನಾಗಿ ಅಂತ ನಾನೇನೋ ಚೆನ್ನಾಗಿ ನನ್ನ ಮಕ್ಳು ಇರೋಕ್ಕೆ ಬಿಡ್ತೀನಿ. ಜಾಸ್ತಿ ಟಾರ್ಚರೆಲ್ಲ ಕೊಡೋಕ್ಕೆ ಹೋಗಲ್ಲ ಅವರಿಗೆ. ಎದ್ದಳ್ರಿ, ಕೆಲಸ ಮಾಡಿರಿ, ಈ ಥರ ಎಲ್ಲ ಮಾಡಲ್ಲ. ಆದಷ್ಟು ಅರ್ಥ ಮಾಡ್ಕೊತಾರೆ. ನನಗೆ ಹುಷಾರಿಲ್ಲದೆ ಇದ್ದಾಗ ಇಲ್ಲ ಆ ರೀತಿ ಕೆಲಸ ಮಾಡೋಕ್ಕೆ ಆಗದೇ ಇದ್ದಾಗ ನಾನು ಹೇಳೋದೇ ಬೇಡ, ಸೊ ಅವರೇ ಅರ್ಥ ಮಾಡ್ಕೊಂಡು ಮಾಡ್ತಾರೆ. ಸೊ ಆ ಭಾವನೆ ಇದೆಯಲ್ಲ ಸಾಕು, ಅಂಥ ಟೈಮಲ್ಲಿ ಹೆಲ್ಪ್ ಮಾಡಿದ್ರೆ ಸಾಕು. ಇನ್ನೇನು ಕಲಿಸೋ ಅವಶ್ಯಕತೆ ಇಲ್ಲ, ಅವರೇ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾನೆ. ನಿತಿನ್ ಆದರೆ ಎಷ್ಟು ಚೆನ್ನಾಗಿ 1-2-3 ಅಡುಗೆ ಕಲ್ತಿದ್ದಾನೆ. ನನಗೆ ಹುಷಾರಿಲ್ಲದೆ ಇದ್ದಾಗ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡ್ಕೊಡ್ತಾನೆ. ಆಮೇಲೆ ಅರವಿಂದ್ ಅಷ್ಟೇ, ಮೇಲ್ಗಡೆ ಕೆಲಸಗಳೆಲ್ಲ ಅವನು ಒಪ್ಕೊಬಿಡ್ತಾನೆ, ಅಡುಗೆ ಕೆಲಸ ಅವನು ಒಪ್ಕೊಬಿಡ್ತಾನೆ. ಸೊ ಹಂಗಾಗಿ ಸಾಕು, ಅಷ್ಟು ಮಾನವೀಯತೆ ಇದೆಯಲ್ಲ ನನ್ನ ಮಕ್ಕಳಿಗೆ ಅನ್ನೋದೊಂದು ಖುಷಿ ಆಗುತ್ತೆ. ಸೊ ಹೇಳಿಲ್ಲ ಅಂದ್ರೂ ಆ ಟೈಮಲ್ಲಿ ಮಾಡಿಕೊಡ್ತಾರೆ ಕೆಲಸಗಳು. ನನಗೆ ಹುಷಾರಿಲ್ಲದೆ ಇದ್ದಾಗ. ಈಗ ಬಟ್ಟೆನೂ ಎಲ್ಲ ತೊಳೆದಿದ್ದಾಯಿತು ವಾಷಿಂಗ್ ಮಿಷನ್. ಈಗ ಎಲ್ಲ ಜಾಲಿಸ್ಬಿಟ್ಟು ಒಂದು ಬಂಡೆಗೆ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಒಣ ಹಾಕ್ಬಿಟ್ಟು ಮತ್ತೆ ಒಳಗಡೆ ಕೆಲಸ, ಇನ್ನು ಟೀ ಕಾಫಿ ಏನಾದರೂ ಮಾಡ್ಕೊಂಡು ಕುಡಿಯೋದು. ಸೊ ಅಡುಗೆ ಕೆಲಸ ಇನ್ನು ಇಟ್ಕೋಬೇಕು. ಹಿಂಗೆ ನೀರು ಬಂದಾಗಲೇ ಈ ರೀತಿ ಕೆಲಸಗಳು ಡೈಲಿ ಮಾಡ್ತೀನಿ ನಾನು, 1 ಡೇ ಅಂತಂದಲ್ಲ. ಸೊ ಡೈಲಿ ಬಟ್ಟೆ ಬಿಚ್ಚಿ ಹಾಕ್ತಾನೆ ಇರ್ತಾರೆ, ಮಕ್ಕಳಾಗಿರ್ಬೋದು, ನಾನು, ಯಾರಾದರೂ ಒಬ್ರದ್ದು ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಸೋಫಾ ಕವರ್ಸ್ ಅಂತೆ ಅದು ಇದು ಏನಾದರೂ ಒಂದು ಇದ್ದೇ ಇರುತ್ತೆ, ಒಂದು 4-5 ಜೊತೆ ಆದರೂ ಇರುತ್ತೆ ಹೊಂಡೆಗೆ. ಅದಕ್ಕೆ ಡೈಲಿ ಈ ರೀತಿ ವಾಷಿಂಗ್ ಮಿಷನ್ಗೆ ಹಾಕೋದು, ಬಟ್ಟೆ ತೊಳೆಯೋದು, ಮತ್ತು ಈಚೆ ಕಡೆ ತೊಳೆಯೋದು, ನೀರು ಇಟ್ಕೊಳ್ಳೋದು, ಈ ಕೆಲಸ ಕಂಟಿನ್ಯೂಸ್ ಆಗಿ ರೊಟೀನಾಗಿರುತ್ತೆ ಇದು. ಅದಕ್ಕೆ ಡೈಲಿ ಇದನ್ನೇ ಹೆಂಗೆ ತೋರಿಸೋದು ಅಂತ ನಾನು ಮಧ್ಯೆ ಗ್ಯಾಪ್ ಕೊಟ್ಟು ತೋರಿಸ್ತಾ ಇರ್ತೀನಿ. ಸೊ ಈಗ ಅರವಿಂದೊಂದು ಯೂನಿಫಾರ್ಮು ಎಲ್ಲ ತೊಳೆದ್ಬಿಟ್ಟೆ, ಒಟ್ಟಿಗೆ ಎಲ್ಲ ಒಣಾಕ್ಬಿಟ್ರೆ. ಸೊ ಸ್ವಲ್ಪ ಬಿಸಿಲು ಕಡಿಮೆ ಈಗ, ಯಾಕೋ ಮಳೆ ಥರ ಒಂಥರ ಮೋಡ ಮುಚ್ಚಿರೋ ಥರ ಇರುತ್ತೆ ಡೇ ಫುಲ್ಲು. ಬೆಳಿಗ್ಗೆ ತೊಳೆದ್ಬಿಟ್ಟು ಸಂಜೆ ಅಷ್ಟರಲ್ಲಿ ಗಾಳಿಗಾದರೂ ಚೆನ್ನಾಗಿ ಒಣಗುತ್ತೆ ಅಂತ. ಸೊ ನೋಡಿ, ಟಾಪ್ ತೊಗೊಂಡು ಸುಮಾರು ಅಂದರೆ ಒಂದು 4-5 ವರ್ಷನೇ ಆಯಿತು. ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ ಯಾಕೋ ಹಾಕ್ಕೊಳ್ಳೋಕ್ಕೆ. ಈಗ ನನಗೆ ಕೆಲಸ ಮಾಡೋದಕ್ಕೆ ಕಂಫರ್ಟಾಗಿ ಅನಿಸ್ತಾ ಇದೆ ಈ ಟಾಪು. ಸೊ ನಾನು ಈ ರೀತಿ ಏನಾದರೂ ಕೆಲಸ ಮಾಡೋದಕ್ಕೆ ತುಂಬ ಕಂಫರ್ಟ್ ಇದೆ. ಸೊ ನನಗೆ ಆ ರೀತಿ ಏನು ಅಡ್ಜಸ್ಟ್ ಮಾಡ್ಕೋಬೇಕು ಆ ಥರ ಏನೂ ಇಲ್ಲ ಫೀಲು. ಅದಕ್ಕೋಸ್ಕರ ಇದಕ್ಕಾದರೂ ಯೂಸ್ ಆಯ್ತು ಅಂತ ಈಗ ಡೈಲಿ ವೇರ್ಗೆ ತೆಗೆದು ಹಾಕ್ತಾಯಿದ್ದೀನಿ. ಸೊ ಈ ಥರ ಟಾಪ್ಸ್ ಎಲ್ಲ ಎತ್ತಿಟ್ಬಿಟ್ಟಿದ್ದೆ ನಾನು. ಭಾಳ ಚೆನ್ನಾಗಿದೆ. ಸ್ವಲ್ಪ ಆವಾಗ ನಮ್ಮ ಮನೆಯವ್ರು ಸೈಡ್ ಓಪನ್ ಇರೋ ಟಾಪ್ಸ್ ಎಲ್ಲ ಇಷ್ಟಪಡ್ತಾ ಇರಲಿಲ್ಲ. ಸೊ ಸೈಡ್ ಓಪನ್ ಇರೋದೇನಕ್ಕೆ ಅಂತಂದೆಲ್ಲ ಹೇಳ್ತಾಯಿದ್ರು. ನಾನು ಅದಕ್ಕೆ ನನಗೂ ಇಷ್ಟ ಆಗದೆ ಅದನ್ನು ಸುಮ್ಮನೆ ಎತ್ತಿಟ್ಟಿದ್ದೆ. ಹಾಗೆ ನಮ್ಮ ಮನೆಯವ್ರು ಮತ್ತೆ ಚೆನ್ನಾಗಿದೆ ಹೇಳು, ಕಂಫರ್ಟಾಗಿದೆ, ನಿನಗೆ ಕಂಫರ್ಟ್ ಅಂದರೆ ಹಾಕ್ಕೋ ಅಂತಂದರು. ಅದಕ್ಕೆ ಈ ಮಧ್ಯೆ ತೆಗೆದು ಅವೆಲ್ಲ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿದೆ ಟಾಪ್, ಭಾಳ ಚೆನ್ನಾಗಿದೆಯಲ್ಲ. ಅದಕ್ಕೆ ನಾನು 450 500 ಏನೋ ಕೊಟ್ಟಿದ್ದೆ. ತುಂಬ ಚೆನ್ನಾಗಿದೆ ನೋಡಿ, 5 ವರ್ಷ ಆದರೆ ಎಷ್ಟು ಚೆನ್ನಾಗಿದೆ. ಜಾಸ್ತಿ ಹಾಕ್ಕೊಂಡಿಲ್ಲ ಆ ಟಾಪ್ನ. ಹಾಗೆ ಸಂಜೆ ಈಗ ನಮ್ಮ ಸೋದರತ್ತೆಯವ್ರ ಮನೆ ಹತ್ರ ಬಂದ್ವಿ. ಆಗಲೇ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ. ನಮ್ಮ ಸೋದರತ್ತೆಯವ್ರ ಮನೆಗೆ ಹೋಗಿದ್ದೀನಿ ಒನ್ ಡೇ ಅಂತಂದು ಹೇಳ್ಬಿಟ್ಟು. ನಮ್ಮಪ್ಪ ಅವ್ರ ಅಕ್ಕ ಇವರು ಸ್ವಂತ, ಅವರ ಮೊಮ್ಮಗನ ಮಗಳು ಫಸ್ಟ್ ಬರ್ತ್ಡೇ ಇದು.
ಸೊ ನಾನು ಅಜ್ಜಿ ಆಗಬೇಕಂತೆ, ಅವರೇ ವರ್ಷಗೆ ಹೇಳ್ತಾ ಇರ್ತಾರೆ ನಿನ್ನ ಮೊಮ್ಮಗಳು ಬರ್ಡೇ ಬಾ ಅಂತಂದು ಹೇಳ್ಬಿಟ್ಟು. ಹಾಗೆ ನಮ್ಮ ಹಳ್ಳೀಲಿ ನೋಡಿ ಡೆಕೋರೇಷನ್ ಬರ್ತ್ಡೇಗೆ ಯಾವ ರೀತಿ ಮಾಡ್ತೀವಿ ಅಂತ. ಸೊ ತುಂಬ ಚೆನ್ನಾಗಿರುತ್ತಲ್ಲ ನೋಡಿ, ಇದೆಲ್ಲ ನಾವು ಆಗ ಚಿಕ್ಕ ಹುಡುಗರಿದ್ದಾಗ ಇದೇ ಥರನೇ ಮಾಡ್ತಾಯಿದ್ದು. ಈಗೆಲ್ಲ ಸಿಟಿಲೆಲ್ಲ ಇದು ಕೆಫೆಗಳಿಗೆಲ್ಲ ಹೋಗ್ಬಿಟ್ಟು ಬರ್ಡೇಸ್ ಎಲ್ಲ ಸೆಲೆಬ್ರೇಷನ್ ಮಾಡ್ಕೊತಾರೆ ಗ್ರ್ಯಾಂಡಾಗೆ. ಸೊ ನಮಗೆ ಇಂಥದ್ರಲ್ಲೇ ಖುಷಿ ಕೊಡುತ್ತೆ ಅನ್ನೋದು ನನ್ನ ಅನಿಸಿಕೆ. ನೋಡಿ ಎಷ್ಟು ಚೆನ್ನಾಗಿ ಅದು ಒಂದು ಸೀರೆ ಹೊದಿಸಿದ್ದಾರೆ, ಅದರ ಮೇಲೆ ಕೇಕ್ ಇಟ್ಟು ಈ ಕಲರ್ ಬಲ್ಪ್ ಎಲ್ಲ ಬರ್ತಾ ಇದೆಯಲ್ಲ ಲೈಟಿಂಗ್ಸು, ಆ ಲೈಟಿಂಗ್ಸ್ನ ನಾವು ಬಲೂನ್ ಟೈಪ್ ಎಲ್ಲ ಡೆಕೋರೇಷನ್ ಮಾಡ್ತೀವಲ್ಲ ಬ್ಯಾಕ್ಗ್ರೌಂಡು, ಆ ಥರ ಲೈಟಿಂಗ್ಸಲ್ಲಿ ಇದು ಬ್ಯಾಕ್ಗ್ರೌಂಡಲ್ಲಿ ಈ ಥರ ಮಾಡಿರೋದು ಡೆಕೋರೇಷನ್ನು. ತುಂಬ ಚೆನ್ನಾಗಿದೆಯಲ್ಲ ನೋಡಿ. ನಮ್ಮ ಡೆಕೋರೇಷನ್ ಹಳ್ಳಿಯವ್ರು ಮಾಡಿರೋಂಥ ಡೆಕೋರೇಷನ್ ಯಾವ ಥರ ಇದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಸೊ ತೋರಿಸ್ತೀನಿ ಮುಂದೆ. ಇದು ಸೇವಂತಿಗೆ ಹೂವೆಲ್ಲ ಹಾಕಿದ್ದಾರೆ, ಭಾಳ ಚೆನ್ನಾಗಿತ್ತು. ಹಾಗೆ ನನಗೆ ಕಾಲ್ ಮಾಡಿ ಹುಡುಗಿ ಪಾಪುನ ಇಟ್ಕೊಂಡಿದ್ದಾರಲ್ಲ, ಆ ಪಾಪು ಅವರಮ್ಮ. ಸೊ ನೋಡಿ ಸೇವಂತಿಗೆ ಹೂ ಎಲ್ಲ ಹಾಕಿದ್ದಾರೆ, ಬಲೂನ್ ಎಲ್ಲ ಅಲ್ಲಲ್ಲಿ ಕಟ್ಟಿದ್ದಾರೆ, ಭಾಳ ಚೆನ್ನಾಗಿತ್ತು. ಸಾಕಲ್ಲ, ಇಷ್ಟು ಖುಷಿಯಾಗಿ ಈ ರೀತಿ ಬರ್ತ್ಡೇ ಮಾಡಿದ್ರೆ ತುಂಬ ಖುಷಿ ಅನಿಸುತ್ತೆ. ಈಗ ಕೇಕ್ ಅದು ಲೈಟ್ ಇದು ಮಾಡ್ತಾ ಇರೋದು, ಹಚ್ತಾ ಇರೋದು, ಕ್ಯಾಂಡ್ಲ್ ಹಚ್ತಾ ಇರೋದು ಅವರಪ್ಪ, ಆ ಪಾಪು ಅವರಪ್ಪ. ಸೊ ಇವರೇ ನಮ್ಮ ಸೋದರತ್ತೆ ಮೊಮ್ಮಗ ಈ ಹುಡುಗ, ನನಗಿಂತೂ ಚಿಕ್ಕವ್ರು ಹೇಳ್ರಿ. ಆಂಟಿ ಈ ರೀತಿ ನಾವು ಕೇಕ್ ಕಟ್ ಮಾಡ್ತಿದ್ದೀವಿ ಬಾ ಅಂತಂದು ಸಡನ್ನಾಗಿ ಹೇಳಿದ್ರು, ಸಂಜೆ ಹೇಳಿದ್ರು. ಇಲ್ಲ ಬೆಳಿಗ್ಗೆ ಆಗಿದ್ದರೆ ಏನಾದರೂ ಒಂದು ಫ್ರಾಕ್ ಏನಾದರೂ ತೊಗೊಂಡೋಗ್ಬೋದಾಗಿತ್ತು ಪಾಪುಗೆ. ಇನ್ನು ಒಂದು 10 ನಿಮಿಷದಲ್ಲಿ ಕೇಕ್ ಕಟ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಹೇಳಿದ್ರು, ಇನ್ನೇನು ನಮ್ಮೂರಲ್ಲಿ ಏನೂ ಸಿಗೋಲ್ಲ ಆ ರೀತಿ ಏನಾದರೂ ಗಿಫ್ಟ್ ಏನಾದರೂ ತೊಗೊಬರೋದಕ್ಕೆ, ಅಮೌಂಟೇ ಕೊಡೋಣ ಬಿಡು ಪಾಪುಗೆ ಏನಾದರೂ ತೊಗೊತಾರೆ ಅಂತ ನಾನು ಹಂಗೆ ಬಂದೆ. ಸೊ ನೋಡಿ ಕೇಕ್ ಎಲ್ಲ ಕಟ್ ಮಾಡಿದ್ರು. ಕಟ್ ಮಾಡಿ ಆದಮೇಲೆ ಆ ಹುಡುಗಿ ಎಷ್ಟು ಚೆನ್ನಾಗಿತ್ತಂದರೆ, ಈಗ ಚಿಕ್ಕ ಮಕ್ಕಳು ಎಷ್ಟು ಹಠ ಮಾಡ್ತಾ ಇರ್ತಾರೆ ಈ ರೀತಿ ಫಂಕ್ಷನ್ಸ್ ಆದರೆ. ಏನಾದರೂ ಒಂದು ನಾಮಕರಣ ಫಂಕ್ಷನ್ ಆಗಿರ್ಬೋದು, ಈ ರೀತಿ ಫಂಕ್ಷನ್ಸಲ್ಲಿ ಹಠ ಜಾಸ್ತಿ, ಅಳೋದು ಜಾಸ್ತಿ ಮಕ್ಕಳು. ಅಂಥದ್ರಲ್ಲಿ ಇವತ್ತು ಅವಳು ಬರ್ಡೇ. ನಮ್ಮ ಅತ್ತೆ ಅಂತೂ ಚೆನ್ನಾಗಿ ಹೊಡೀರಿ ಚಪ್ಪಾಳೆ, ಚೆನ್ನಾಗಿ ಹೊಡೀರಿ ಅಂತ ಇದ್ರು. ಅದಕ್ಕೋಸ್ಕರ ಅವರೇ ನಮ್ಮ ಸೋದರತ್ತೆ ಪಕ್ಕದಲ್ಲಿದ್ದಾರಲ್ಲ, ಪುಟ್ಟಮ್ಮ ಅಂತ ಹೆಸರು, ಚೆನ್ನಾಗಿ ಜೋರಾಗಿ ಹೊಡೀರಿ ಚಪ್ಪಾಳೆ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ನಾನು ಹೊಡಿತಿದ್ದೀನಿ ನೋಡು ಅಂತ ತೋರಿಸ್ತಾ ಇದ್ದೀನಿ. ಸೊ ಹಂಗೆ ತಮಾಷೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸೋದರತ್ತರ 3 ಜನನೂ ಅಷ್ಟೇ. ನಮ್ಮಪ್ಪ ಅವರು 2 ತಂಗಿರು ನಮ್ಮಪ್ಪನಿಗೆ, ಇವರು ಅಕ್ಕ. ಸೊ ಹಂಗಾಗಿ 3 ಜನನೂ ತುಂಬ ಕ್ಲೋಸ್ ಆಗಿರ್ತಾರೆ ನಮ್ಮ ಜೊತೆ, ಭಾಳ ಚೆನ್ನಾಗಿರುತ್ತೆ ಬಾಂಡಿಂಗು. ನಮ್ಮ ಅಜ್ಜಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು, ನಮ್ಮಪ್ಪ ಅವರಮ್ಮ. ಸೊ ಅಜ್ಜಿ ಹೆಂಗೆ ಅಂದರೆ, ಈಗ ನಾವು ಅವ್ರ ಮಕ್ಕಳ ಜೊತೆ ಈ ಥರ ಮಿಂಗಲ್ ಆಗಿಬಿಟ್ರೆ ಬರೀ ಮುಖನೇ ನೋಡೋದು, ಖುಷಿಯಿಂದ ನಗ್ತಾ ಹಂಗೆ ಎಲ್ಲರೂ ಒಂದು ಹತ್ರ ಇದ್ದಾರೆ ಅನ್ನೋದೊಂಥರ ಖುಷಿ. ಸೊ ಹಂಗೆ ನಿಜ ಆ ಜನ್ರೇಷನ್ ಅವರ ಬಾಂಡಿಂಗೇ ತುಂಬ ಚೆನ್ನಾಗಿರುತ್ತೆ. ಸೊ ಈಗೆಲ್ಲ ಸಂಬಂಧಗಳಿಗಂದರೆ ಬೆಲೆನೇ ಇಲ್ಲ ಬಿಡಿ. ಸೊ ಮುಂದೆ ಇದ್ರೂ ಯಾವ ಊರನ್ನಲ್ಲ ಆ ರೀತಿ ಈಗೆಲ್ಲ. ಸೊ ದೊಡ್ಡಪ್ಪ ಆದ್ರೂ ಇವ್ರು ನಮ್ಮ ದೊಡ್ಡಪ್ಪ ಅನ್ನೋದು ಗೊತ್ತಿರಲ್ಲ, ಚಿಕ್ಕಪ್ಪ ಇದ್ರು ಚಿಕ್ಕಪ್ಪ ಅನ್ನೋದು ಗೊತ್ತಿರಲ್ಲ, ಆ ರೀತಿ ಮಕ್ಕಳ ಪರಿಸ್ಥಿತಿ ಈಗ ಇರೋದು. ಸೊ ಆಗಿನ ಜನ್ರೇಷನ್ನೇ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ಅವಾಗಿನ ನಮ್ಮ ಅಮ್ಮ ಅವರು ಅಕ್ಕ ತಂಗಿರು ಅವರು ಹಸ್ಬೆಂಡ್ಸ್ ಆಗಿರ್ಬೋದು, ಅವರೆಲ್ಲನೂ ನಮ್ಮ ದೊಡ್ಡಪ್ಪ ಅವ್ರು ಬಂದರೆ ಮನೆಗೆ ನಮ್ಗೆ ಎಷ್ಟು ಖುಷಿ ಆಗೋದು, ಇವತ್ತು ನಮ್ಮ ದೊಡ್ಡಪ್ಪ ಅವ್ರು ಬಂದಿದ್ದಾರೆ, ನಮ್ಮ ದೊಡ್ಡಮ್ಮವ್ರು ಬಂದಿದ್ದಾರೆ ಅಂತ. ಸೊ ಈಗ ಮನೆಗಳಿಗೆ ಬರೋದೇ ಕಡಿಮೆ ಈಗ ರಿಲೇಷನ್ಸ್. ಮುಂಚೆ ಆದರೆ ಬಂದು ಒಂದೊಂದು ವೀಕ್ ಇದ್ಬಿಟ್ಟು ಹಬ್ಬದ ಊಟಗಳು ಅವಾಗೆಲ್ಲ ಬಂದಿದ್ದರೆ ಒಂದಿನ ಒಂದು ನಾನ್ ವೆಜ್ ಮಾಡಿದ್ರೆ, ಒಂದಿನ ಸ್ವೀಟ್ ಮಾಡಿದ್ರೆ, ಈ ಥರ ಒಂದೊಂದು ವಾರ ಇದ್ದೋಗರು. ನನಗಂತೂ ಆ ದಿನಗಳೇ ತುಂಬ ಇಷ್ಟ ಆಗುತ್ತೆ. ಸೊ ಆದರೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಅಂದರೆ ಆಂಧ್ರದಲ್ಲಿರೋದವರು, ಆದರೆ ಒಂದಿನ ತಪ್ಪದೆ ಹೋಗ್ತೀನಿ. ಸೊ ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ರಾಗೆಲ್ಲ ಅವರು. ಸೊ ಈಗ ಹುಷಾರಿಲ್ಲದೆ ಆಗಿದೆ. ಸೊ ಅದಕ್ಕೋಸ್ಕರ ಹೋಗಿ ಒಂದು ಸರಿ ನೋಡ್ಕೊಬರ್ತೀನಿ ಆಂಧ್ರಾಗೆ ಹೋಗಿ. ಆವಾಗ ಆ ವಿಡಿಯೋನ ಶೇರ್ ಮಾಡ್ಕೊತೀನಿ ತಪ್ಪದೆ ನಿಮ್ಮ ಜೊತೆ. ನಮ್ಮ ದೊಡ್ಡಪ್ಪ ಬಂದರೆ ಆ ರೀತಿ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು, ತಿನ್ನೋದೆಲ್ಲ ತಂದುಕೊಟ್ಟು. ಸೊ ಆ ದಿನಗಳು ನೆನಪಾಯಿತು ನನಗೆ ಇದು ನೋಡಿಬಿಟ್ಟು. ಡೆಕೋರೇಷನ್ ಆಗಿರ್ಬೋದು, ಎಲ್ಲರೂ ಬಂದು ಸೇರಿರೋ ಅಂಥದ್ದಾಗಿರ್ಬೋದು, ಎಲ್ಲರೂ ನೋಡಿದ್ರೆ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ನೋಡಿ ಈಗ ಕೇಕ್ ಎಲ್ಲ ತಿನ್ನಿಸ್ಬಿಟ್ಟು, ದುಡ್ಡಾದರೆ ನೀಟಾಗಿ ಇಸ್ಕೊಬಿಡ್ತಾಳೆ, ಅಳಲ್ಲ. ಕೇಕ್ ಏನಾದ್ರು ತಿನ್ಸಕ್ಕೆ ಹೋದರೆ ಅಳ್ತಾಳೆ. ಸೊ ಹಂಗೆ ನಮ್ಮ ಅತ್ತೆ ಅದನ್ನೇ ಹೇಳ್ತಾಯಿದ್ರು, ದುಡ್ಡಾದರೆ ಆರಾಮಾಗಿ ಇಸ್ಕೊಬಿಡ್ತಾಳೆ, ಕೇಕ್ ತಿನ್ಸಕ್ಕೆ ಹೋದರೆ ನೋಡಿ ಅಳೋದು ಅಂತಂದು ಹೇಳ್ತಾಯಿತ್ತು. ಹಾಗೆ ತುಂಬ ತಮಾಷೆಯಾಗಿ ಮಾತಾಡ್ತಾರೆ ಇವರೆಲ್ಲ, ಫುಲ್ ಒಂಥರ ಕಾಮಿಡಿ ಥರನೇ ಅಂತ ಹೇಳ್ಬೋದು. ನಮ್ಮಪ್ಪ ಅಷ್ಟೇ, ಹಾಗೆ ನಮ್ಮ ಅತ್ತೆಯವರು ಅಷ್ಟೇ. ಸೊ ಅವ್ರ ಫ್ಯಾಮಿಲಿನೇ ಅಷ್ಟು ಬರೀ ನಗ್ಸೋದು ಬೇರೆಯವ್ರನ್ನ, ಆ ಥರ. ಈಗ ಎಲ್ಲರೂ ತಿನ್ನಿಸಿದ್ದಾಯ್ತು ಕೇಕು. ಈಗ ನಮ್ಮ ಸೋದರತ್ತೆ ಗಂಡ ಇವರು ಮೇಕೆ ಮೇಯ್ಸೋಕ್ಕೆಲ್ಲ ಹೋಗ್ತಾರೆ ಬೆಟ್ಟಕ್ಕೆ ಕೊಡ್ಕೊಂಡು. ಇನ್ನೇನು ನೀವೇ ತಿನ್ನಿಸ್ರಿ ಅಂದರೆ ನಾವು ಇಲ್ಲ ಬಿಡದೆ ಬಾ ತಿನ್ನಿಸ್ಬಾ ಅಂತಂದು ಹೇಳಿ ಕರೆದು ತಿನ್ನಿಸಿದ್ದು. ಸೊ ಇಲ್ಲಿ ಒಂದು ನೆನಪಿಗಿರುತ್ತಲ್ಲ, ವೀಡಿಯೋ ನೋಡ್ಕೊಂಡಾಗ ಆದರೂ ಇವರು ನೋಡ್ಕೊಂಡಾಗ ಒಂದು ಖುಷಿ ಇರುತ್ತೆ. ಸೊ ಅವಾಗ ಹಿಂಗಿದ್ವಲ್ಲ ಅನ್ನೋದೊಂದು. ಅದಕ್ಕೋಸ್ಕರ ಎಲ್ಲರೂ ನಿಲ್ಲಿಸ್ಬಿಟ್ಟು ಅವರೇ ಮಗಳು, ಈ ಕಡೆ ಒಂದು ರೆಡ್ ಕಲರ್ ಬಾರ್ಡ್ರ್ ಸ್ಯಾರಿ ಹಾಕಿದ್ರಲ್ಲ ನಮ್ಮ ಸೋದರತ್ತೆ ಮಗಳು, ಅವ್ರ ಮಗನೇ ಆ ಹುಡುಗ. ಹಂಗೆ ನೋಡಿ ಇದು ಮನೆ, ಈ ಕಡೆದು ನಮ್ಮ ಅತ್ತೆಯವ್ರದ್ದಿದೆ, ಆ ಕಡೆ ಸೈಡಲ್ಲಿದೆ, ಇದು ಆ ಹುಡುಗ ಅವ್ರದ್ದು. ಸೊ ಹಂಗೆ ನಮ್ಮ ಸೋದರತ್ತೆ ಮೊಮ್ಮಗ ಅವ್ರದ್ದು ಇದು ಮನೆ. ಅವ್ರು ತಗೊಂಡಿದ್ದಾರೆ ರೀಸೆಂಟಾಗೆ ದುಡ್ಡು ಕೊಟ್ಟು ಮನೇನ. ಸೊ ಹಿಂಗಾಯಿತು ಬರ್ತ್ಡೇ. ಹಾಗೆ ನಮ್ಮ ನಿತಿನ್ ಸ್ವಾಮಿನೂ ಮತ್ತು ಅನಿಲ್ ಸ್ವಾಮಿ ಇಬ್ಬರು ಬಂದಿದ್ದರು. ಸೊ ಅವ್ರ ಜೊತೆ ಮಾತಾಡೋಣ ಅಂತ ಹಿಂಗೆ ಸೈಡಿಗೆ ಬಂದ್ವಿ ನಾನು ನಮ್ಮ ಮನೆಯವರಿಬ್ಬರು. ನೋಡಿ ಪರಿಚಯ ಇಲ್ಲ, ಹಂಗೆ ನೋಡ್ತಾ ಇರ್ತಾಳೆ ಸುಮ್ಮನೆ, ಅಷ್ಟೇ ಎತ್ಕೊಂಡ್ರೆ ಅಳ್ತಾಳೆ, ಆ ಥರ. ನಾನು ಮಾತಾಡ್ಸಿದ್ರೆ ಅಳ್ತಾಳೆ, ಇನ್ನು ಎತ್ಕೊಬಿಡ್ತಾಳೆ ಅಂತ. ಸೊ ತುಂಬ ಕ್ಯೂಟಾಗಿ ಚಿಕ್ಕ ಮುಖ, ತುಂಬ ಚೆನ್ನಾಗಿದ್ಲು.
ಹಾಗೆ ಈಗ ಇವರಿಬ್ಬರ ಜೊತೆ ಮಾತಾಡ್ತಾ ನಿಂತ್ಕೊಂಡ್ವಿ ನಮ್ಮ ಸ್ವಾಮಿಯವ್ರ ಜೊತೆ. ಅಲ್ಲಿ ನಿತಿನ್ ಸ್ವಾಮಿ ನಿಂತಿದ್ದಾರೆ ನೋಡಿ. ಸೊ ಈಗ ಇವರು ಹೋಗ್ಬಿಟ್ಟು ಊಟ ಮಾಡಬೇಕಂತೆ, ಟೈಮ್ ಆಯಿತು ಹೊರಡ್ತೀವಿ ಇನ್ನ ಅಂತಂದು ಹೇಳಿದ್ರು. ಹಾಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಎಲ್ಲರ ಜೊತೆ ಮಾತಾಡ್ತಾ ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾವ ರೀತಿ ಅನ್ನಿಸ್ತು ನಮ್ಮ ಹಳ್ಳಿ ಬರ್ತ್ಡೇ ವಿಡಿಯೋ ಮತ್ತು ಡೆಕೋರೇಷನ್ನು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ. ಹಾಗೆ ನೀವು ಯಾವ ರೀತಿ ಆಚರಿಸ್ಕೊಂತೀರಾ ಈ ರೀತಿ ಬರ್ತ್ಡೇಗಳೆಲ್ಲ ಅಂತಂದು ಹೇಳಿ. ಸಿಗೋಣ ನಾಳೆ ಒಂದು ಒಳ್ಳೆ ವಿಡಿಯೋ ಮುಖಾಂತರ. ಹಾಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.